ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಲಲಿತಕಲಾ ಅಕಾಡೆಮಿಯಲ್ಲಿ ಮಾಡಿದ್ದೀವಿ ಆಲ್ರೆಡಿ. ಹೀಗಾಗಿ ಸುಮಾರು ಜನ ಇಲ್ಲಿ ಹಾಡುಗಾರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಭಾಳ ಚೆನ್ನಾಗಿ ಹಾಡೋಂಥ ಕಲಾವಿದರು ಬಂದಿದ್ದರು. ಹಾಡಿ ಇಷ್ಟೊತ್ತು ಸಹ ಹಾಡಿ ನಮ್ಮ ಸಂಸ್ಥೆಯಿಂದ ನಡೆಸಿಕೊಟ್ಟಂಥ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ದಿನ ನಾವು ಯಾವುದೇ ಬೇರೆ ಪರಭಾಷೆ ಹಾಡುಗಳನ್ನು ಹಾಡಿಲ್ಲ. ನಾವು ಬರೀ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡದ ಸಾಹಿತ್ಯ ಇರುವಂಥ ಹಾಡುಗಳನ್ನ ಮಾತ್ರ ಹಾಡಿದ್ದೀವಿ, ನಾವು ಹಾಡಿಸಿದ್ವಿ. ಹಾಗಾಗಿ ಮತ್ತು ಈ ದಿನ ಮತ್ತೊಂದು ವಿಶೇಷತೆ ಇತ್ತು. ನಾವು ನಮ್ಮ ಹೆಣ್ಮಕ್ಳಿಗೆ ಅಂತೇಳಿ ಒಂದು ಸ್ವರ ಸಮ್ಮೇಳನ ಕ್ವೀನ್ ಅಂಥೇಳಿ ಒಂದು ಸೌಂದರ್ಯ ಸ್ಪರ್ಧೆ ಥರ ಮಾಡಿದ್ವಿ. ಹಾಗಾಗಿ ಅದರಲ್ಲಿ ನಮ್ಮಲ್ಲಿ ಇಬ್ಬರು ವಿನ್ನರ್ ಆಗಿದ್ದಾರೆ, ಜಯಗಳಿಸಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಸುಮಾ ಮೇಡಮ್ ಅವರು ಪ್ರಥಮ ಸ್ಥಾನ, ನಿರ್ಮಲಾ ಮೇಡಮ್ ಅವರು 2ನೇ ಸ್ಥಾನಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ಈ ದಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಮತ್ತು ತುಂಬ ಬ್ಯೂಟಿಫುಲ್ ಆದಂಥ ಸುಂದರವಾದಂಥ ಇವೆಂಟ್ ಅಂತ ಹೇಳ್ಬೋದು. ಈ ದಿನ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ವರ ಸಮ್ಮಿಲನ ಮ್ಯೂಸಿಕಲ್ ಅಕಾಡೆಮಿಯಿಂದ ಈ ದಿನ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದು ಚೆನ್ನಾಗಿ ಮೂಡಿ ಬಂತು. ಒಳ್ಳೊಳ್ಳೆ ಸಿಂಗರ್ಸ್ ಬಂದಿದ್ದರು. ಒಂದು 4 ಕಡೆಯಿಂದ ಮೈಸೂರು, ಬೆಳಗಾಂ, ಶಿವಮೊಗ್ಗ ಮತ್ತು ಕೊಡಗುಯಿಂದ, ದೊಡ್ಡಬಳ್ಳಾಪುರದಿಂದ ಮತ್ತು ನಮ್ಮ ಸುತ್ತಮುತ್ತಲಿನ ನಗರದಿಂದ ಎಲ್ಲರೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಾನು ಅಮೀನಾ ಕೊಡಗು. ಇಂದಿನ ದಿನ ಬೆಂಗಳೂರಿನ ಲಲಿತಕಲಾ ಆಡಿಟೋರಿಯಮಲ್ಲಿ ಸ್ವರ ಸಮ್ಮಿಲನ ಮ್ಯೂಸಿಕಲ್ ಅಕಾಡೆಮಿ ಕಡೆಯಿಂದ ಒಂದು ಉತ್ತಮವಾದಂತಹ ಒಂದು ಕರೋಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ನಾನು ಕೂಡ ಕೊಡಗಿನಿಂದ ಆಯ್ಕೆಯಾಗಿ ನಾನು ಬಂದಿದ್ದೆ. ಇದು ಈ ಒಂದು ಆಡಿಟೋರಿಯಮ್ಗೆ 2ನೇ ಸಲ ನಾನು ಬಂದಿರತಕ್ಕಂಥದ್ದು. ನನಗೆ ಹಾಡಲಿಕ್ಕೆ ಬರದಿದ್ದರೂ ಕೂಡ ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಸಪೋರ್ಟನ್ನು ಕೊಟ್ಟು ಸಂಗೀತ ಹಾಗೂ ಸಾಂಸ್ಕೃತಿಕ ಕಲೆಗಳನ್ನು ಬೆಳೆಸುವುದರ ಮುಖಾಂತರ ಒಂದು ಬೆಳವಣಿಗೆಯನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೇನೆ. ಸೊ ನಾನು ಕೂಡ ಹಾಡನ್ನು ಹಾಡಿದ್ದೇನೆ. ಇವರ ಜೊತೆ ಮ್ಯೂಸಿಕಲ್ ಫ್ಯಾಷನ್ ಶೋ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಬಟ್ ನನಗೆ ಪ್ರೈಸಿಗೋಸ್ಕರ ಭಾಗವಹಿಸಲಿಲ್ಲ, ಅವ್ರಿಗೊಂದು ಸಪೋರ್ಟ್ ಆಗಲಿ ಅಂತ ನಾನು ಭಾಗವಹಿಸಿದೆ. ಸೊ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗಿಯೂ ನನಗೆ ಗೌರಿ ಮೇಡಮ್ ಅವ್ರನ್ನ ಪರಿಚಯ ಮಾಡಿಸಿದ್ದು ನಮ್ಮ ಬಶೀರ್ ಅಹಮದ್ ಸರ್ ಅವರು, ಹಾಗೆಯೇ ಗಜೇಂದ್ರ ಸರ್ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಅವರ ಬೆನ್ನೆಲುಬಾಗಿ ನಾವು ನಿಂತು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕರ್ನಾಟಕದಲ್ಲೆಲ್ಲ ರಾಷ್ಟ್ರ ಮಟ್ಟಕ್ಕೆ ಇದು ಬೆಳೀಲಿ ಅನ್ನೋ ಒಂದು ಆಸೆಯನ್ನು ನಾನು ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿದ್ದೇನೆ. ಸೊ ತಾವುಗಳೆಲ್ಲರೂ ಕೂಡ ಇದಕ್ಕೆ ಒಂದು ಸಪೋರ್ಟನ್ನು ಕೊಡಬೇಕು, ಬೆಂಬಲ ನೀಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅನ್ನೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾವು ಭಾಗವಹಿಸೋದೇ ಒಂದು ದೊಡ್ಡ ಸಂತೋಷದ ಒಂದು ವಿಷಯ, ಸಂದರ್ಭ. ಈ ಒಂದು ಕಾರ್ಯಕ್ರಮನ ಸ್ವರ ಸಮ್ಮಿಲನ ಮ್ಯೂಸಿಕಲ್ ಅಕಾಡೆಮಿ ಅವರು ಆಯೋಜಿಸಿದ್ದಾರೆ. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನಗೆ ತುಂಬಾ ವಿಶೇಷವಾಗಿ ಕರೀತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ವರ್ಕಿಂಗ್ ವಿಮೆನ್ ಇರೋದ್ರಿಂದ ಸೊ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಬರೋಕ್ಕಾಗೋದಿಲ್ಲ.
ಅವರು ತುಂಬಾ ಪ್ರತ್ಯೇಕವಾಗಿ ನನಗೆ ಅವ್ರ ಕಾರ್ಯಕ್ರಮಕ್ಕೆ ನಾನು ಖಂಡಿತ ಬರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಒಂದು ಸ್ಪೆಷಲಾಗಿ ಒಂದು ಮಹಿಳೆಯರಿಗೆ ಅಂತ ಹೇಳಿ ಒಂದು ಆಯೋಜನೆ ಮಾಡಿದ್ದೀವಿ, ಫ್ಯಾಷನ್ ಶೋ ಅಂತ. ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ. ಮತ್ತು ಯಾವಾಗಲೂ ನಾವು ವಿವಿಧವಾಗಿ ನಾವು ತುಂಬ ಕೆಲಸ ಒಂದು ಪ್ರೆಷರಲ್ಲಿ ಇರ್ತೇವೆ. ಅದೊಂದು ಎಲ್ಲರೂ ಒಂದು ಒಕ್ಕೂಟ ಇರುತ್ತೆ, ಚೆನ್ನಾಗಿರುತ್ತೆ, ಭಾಗವಹಿಸಿ ಅಂತ ಹೇಳಿದರು. ನಾನು ಕೂಡ ಭಾಗವಹಿಸಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅವರ ಒಂದು ಪ್ರೋತ್ಸಾಹದಿಂದ ಓಕೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗೆ ಆ ಒಂದು ಪ್ರೋತ್ಸಾಹದಿಂದ ನನಗೆ ಜನರು ಕೂಡ ಒಂದು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಇವತ್ತು ಸ್ವರ ಸಮ್ಮಿಲನ ಮ್ಯೂಸಿಕಲ್ ಅಕಾಡೆಮಿ ಪ್ರಿನ್ಸಸ್ ಅಂತ ಹೇಳಿ ಘೋಷಣೆ ಆಗಿದೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರಿ. ನಿಮ್ಮ ಒಂದು ಕಲಾ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಹೇಳ್ತೀನಿ. ಹಾಗೆ ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ್ನು ನಾನು ಕೋರ್ತೀನಿ. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಸ್ವರ ಸಮ್ಮಿಲನ ಮೆಲೋಡಿ ಟೀಮಿಂದ ಇವತ್ತು ಫ್ಯಾಷನ್ ಶೋ ಅರೇಂಜ್ ಮಾಡಿದರು. ಅದೇನೆಂದರೆ ಮಹಿಳೆಯರಿಗೆ ಅವ್ರ ಕಲೆನ ಹೊರತರೋದಕ್ಕೆ ಇದೊಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಗೌರಿ ಹಾಗೂ ಗಜೇಂದ್ರ ದಂಪತಿಗಳಿಗೆ ಅವರಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಕೋರ್ತಾ, ಮುಂದೆ ಹೆಚ್ಚಾಗಿ ಈ ರೀತಿ ವೇದಿಕೆಯನ್ನು ಕಲ್ಪಿಸಿಕೊಡಿ. ಮುಂದೆ ಇಷ್ಟು ಕಲಾವಿದರು ಇದ್ದಾರೆ, ಬಟ್ ಅವ್ರು ಯಾರೂ ಹೊರಗಡೆ ಬರ್ತಾ ಇಲ್ಲ. ಅಂಥ ಕಲಾವಿದರಿಗೆ ನಿಮ್ಮ ಮೂಲಕ ವೇದಿಕೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಾನು ಸ್ವರ ಸಮ್ಮಿಲನದ ರಾಣಿಯಾಗಿ ಆಯ್ಕೆ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೇದಿಕೆ ಮೇಲೆ ಇರೋ ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ಅಣ್ಣಂದಿರು ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ಸ್ವರ ಸಮ್ಮಿಲನ ಅಕಾಡೆಮಿಯಿಂದ ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಯಿತು. ಅದೇ ರೀತಿ ಇಷ್ಟೊತ್ತಿಗೆ ಎಲ್ಲರೂ ಹೇಳಿದ್ದಾರೆ, ಮತ್ತು ಅದನ್ನೇ ಹೇಳ್ಬಾರ್ದು ಪದೇ. ಇವತ್ತು ನಮ್ಮನ್ನು ಕೂಡ ಇವತ್ತು ಕರೆಸಿ ವರ್ಷ ಕೂಡ ನನ್ನ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ನಮ್ಮ ಗೌರಿ ಗಜೇಂದ್ರ ಅಣ್ಣ ಅತ್ತಿಗೆ ಅಂತ ನಾನು ಹೇಳ್ತೀನಿ. ಅವರೇ ಮಾಡೋದು ವರ್ಷ. ನಾವು ವರ್ಷದಲ್ಲಿ 4 ಕಾರ್ಯಕ್ರಮ ಮಾಡ್ತೀವಿ. ಮೊದಲನೇ ಕಾರ್ಯಕ್ರಮ ನಂದು, 2ನೇ ಕಾರ್ಯಕ್ರಮ ನಮ್ಮ ಗೌರಿ ಮೇಡಮ್ ಅವ್ರದ್ದು, 3ನೇ ಕಾರ್ಯಕ್ರಮ ನಮ್ಮ ಗೌರಿ ಗಜೇಂದ್ರ ಅವರು ಮದುವೆದು ದಿನ ಅಂತ ಬರುತ್ತೆ, ಅದೊಂದು ಮಾಡ್ತೀವಿ. 4ನೇ ಕಾರ್ಯಕ್ರಮ ನಮ್ಮ ಗಣೇಶನವ್ರು ಮಾಡ್ತಾಯಿದ್ದೆ ವರ್ಷ. ಬಟ್ ಈ ವರ್ಷವೂ ತುಂಬ ಚೆನ್ನಾಗಾಗಿದೆ. ಜನ ಎಷ್ಟೇ ಬಂದರೂ ಸಾಕು, 2 ಬಂದರೂ ಸಾಕು, 5 ಜನ ಬಂದರೂ ಸಾಕು. ಕಾರ್ಯಕ್ರಮ ಮಾತ್ರ ಇವತ್ತು ಆಗಿರೋ ಕಾರ್ಯಕ್ರಮ ನಮ್ಗೆ ಯಾವತ್ತೂ ಆಗಿಲ್ಲ. ಒಳ್ಳೆ ಸಿಂಗರ್ಸ್ ಬಂದಿದ್ದಾರೆ. 100 ಹಾಡು ಕೇಳೋದಕ್ಕಿಂತ 2 ಹಾಡು ಕೇಳಿದ್ರು ನಮ್ಮ ಮನಸ್ಸಿಗೆ ಇವತ್ತು ತುಂಬ ತೃಪ್ತಿ ಆಯಿತು, ಸಮಾಧಾನ ಆಯಿತು. ಇದು ನಾನು ಇವತ್ತು ನೋಡ್ದಂಗೆ ತುಂಬ ಚೆನ್ನಾಗಿರೋ ಸಿಂಗರ್ಸ್ ಬಂದಿದ್ದರು. ನಮ್ಮನ್ನು ಈ ವೇದಿಕೆ ಮೇಲೆ ಕರೆದು ನಮಗೊಂದು ಸನ್ಮಾನ ಮಾಡಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೆ ನಮ್ಮ ಗೌರಿ ಗಜೇಂದ್ರ ಅವ್ರಿಗೆ ಬಂದಿರೋ ನಮ್ಮೆಲ್ಲ ಅಕ್ಕ ತಂಗಿದಿರಿಗೂ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಹೊಂದಿಸಿ ನಾನು ಕೈ ಜೋಡಿಸಿ ನಮಸ್ಕರಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕರ್ನಾಟಕದ ಶತಕೋಟಿ ಜನತೆಗೆ ವಂದಿಸ್ತಾ, ಈ ದಿನ ಸ್ವರ ಸಮ್ಮಿಲನ ಮ್ಯೂಸಿಕಲ್ ಅಕಾಡೆಮಿ ವತಿಯಿಂದ ಶ್ರೀಮತಿ ಗೌರಿ ಹಾಗೂ ಶ್ರೀಯುತ ಗಜೇಂದ್ರ ಸರ್ ಅವರ ನೇತೃತ್ವದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಈ ಸ್ವರ ಸಮ್ಮಿಲನ ಮ್ಯೂಸಿಕಲ್ ಕಡೆಯಿಂದ ಒಂದು ಸ್ವರ ಸಮ್ಮಿಲನ ಕ್ವೀನ್ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ ಸುಸಜ್ಜಿತವಾದಂಥ ಒಂದು ರಂಗವೇದಿಕೆ, ಮಧುವಣಗೀತೆಯಂತೆ ಕಂಗೊಳಿಸಿರ್ತಕ್ಕಂಥ ಈ ಒಂದು ರಂಗವೇದಿಕೆಯಲ್ಲಿ ನಿತ್ಯ ನಿರಂತರವಾಗಿ ಬೆಳಗಿನಿಂದ ಕೂಡ ಎಡೆಬಿಡದೆ ಕನ್ನಡದ ಹಾಡುಗಳ ರಣಹಳೆ ಮೊಳಗಿದೆ. ನಾನು ಈ ಒಂದು ಕಾರ್ಯಕ್ರಮದ ನಿರೂಪಕನಾಗಿ ಆ ಒಂದು ಕಾರ್ಯವನ್ನು ಸದೃಢವಾಗಿ ಸುವ್ಯವಸ್ಥೆಯಿಂದ ನಿರ್ವಹಿಸಿದ್ದೀನಿ. ಸಾಕಷ್ಟು ಹಾಡುಗಾರರು ಒಳ್ಳೊಳ್ಳೆ ಹಾಡುಗಳನ್ನ, ಉತ್ತಮವಾದಂಥ ಕನ್ನಡ ಹಾಡುಗಳನ್ನು ಹಾಡಿ ಎಲ್ಲರನ್ನು ರಂಜಿಸಿದ್ದಾರೆ, ನಮ್ಮೆಲ್ಲರ ಮನಸೂರೆಯನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಕೂಡ ಒಬ್ಬರಿಗಿಂತ ಒಬ್ಬರು, ಮರಕ್ಕಿಂತ ಮರ ದೊಡ್ಡದು ಅಂತ ಹೇಗೆ ಹೇಳ್ತೀವೋ ಹಾಗೆ ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ, ವಿಶೇಷವಾಗಿ, ವಿಜೃಂಭಣೆಯಿಂದ ಅದ್ಭುತವಾದ ಅವರವರ ಸುಮಧುರ ಕಂಠಸಿರಿಯಲ್ಲಿ ಹಾಡುಗಳನ್ನ ಹಾಡಿ ಎಲ್ಲರನ್ನು ಮೆಚ್ಚಿದ್ದಾರೆ. ಅದರ ಜೊತೆಗೆ ಕೊನೆಯದಾಗಿ ನಾವು ಈ ವೇದಿಕೆಯಲ್ಲಿ ಸ್ವರ ಸಮ್ಮಿಲನ ಮ್ಯೂಸಿಕಲ್ ಕ್ವೀನ್ಸ್ ಅಂತ ಹೇಳಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಅದನ್ನು ಕೂಡ ಎಲ್ಲರೂ ಕೂಡ ಉತ್ತಮ ಅವರ ವಿಭಿನ್ನ ವಸ್ತ್ರ ವಿನ್ಯಾಸದ ಜೊತೆಗೆ ಆಗಮಿಸಿದರು. ಅದರ
ನೇತೃತ್ವವನ್ನು ಕೂಡ ಈ ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀಮತಿ ಗೌರಿ ಮೇಡಮ್ ಹಾಗೂ ಶ್ರೀಯುತ ಗಜೇಂದ್ರ ಸರ್ ಅವರು ವಹಿಸಿದರು. ಅದರ ವಿಜೇತರನ್ನು ಗುರುತಿಸಿ ನಾವೀಗ ಅವ್ರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದೀವಿ. ನಮ್ಮ ಮುಂದೆ ಅವರು ಇದ್ದಾರೆ. ಸೊ ಉದ್ದೇಶ ಒಂದೇ, ಕನ್ನಡವನ್ನು ಉಳಿಸೋದ್ರ ಜೊತೆಗೆ ಬೆಳೆಸೋದ್ರ ಜೊತೆಗೆ ಕಲಾವಿದರನ್ನು ಪ್ರೋತ್ಸಾಹಿಸೋದ್ರ ಜೊತೆಗೆ ಮಹಿಳೆಯರಿಗೆ ಒಂದು ಸದೃಢವಾಗಿ ಅವರನ್ನು ಅವರ ಪ್ರಭಾವವನ್ನು ಎಲ್ಲ ಕಡೆ ತೋರಿಸ್ಬೇಕು, ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದಲ್ಲ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಉತ್ತೇಜಿತವಾದಂಥ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಮತ್ತಷ್ಟು ಹೀಗೆ ಜರುಗ್ತಾ ಇರಲಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶ್ರೀಯುತ ಗಜೇಂದ್ರ ಸರ್ ಹಾಗೂ ಶ್ರೀಮತಿ ಗೌರಿ ಮೇಡಮ್ ಹಾಗೂ ಎಲ್ಲ ಭಾಗವಹಿಸಿದಂಥ ಎಲ್ಲ ಕಲಾವಿದರು ಕೂಡ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನಾಡಿನ ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಏರ್ಪಡಿಸಿದ ಕಾರ್ಯಕ್ರಮ ಸ್ವರ ಸಮ್ಮಿಲನ ಮ್ಯೂಸಿಕ್ ಅಕಾಡೆಮಿ ಅವರಿಂದ ಒಳ್ಳೊಳ್ಳೆ ಕಾರ್ಯಕ್ರಮನ ಕೊಟ್ಟರು, ಒಳ್ಳೊಳ್ಳೆ ಕಲಾವಿದರು ಬಂದರು. ಇದೇ ರೀತಿ ಪ್ರೋತ್ಸಾಹ ನಮಗೆ ಸಿಗಲಿ. ದೊಡ್ಡಬಳ್ಳಾಪುರದಿಂದ, ಆಮೇಲೆ ಮೈಸೂರು, ಕೊಡಗು ಮತ್ತು ಬೆಂಗಳೂರು, ಶಿವಮೊಗ್ಗ ಈ ಕಡೆಯಿಂದ ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ. ಅವರಿಗೆಲ್ಲ ಗೌರಿ ಗಜೇಂದ್ರ ಅವರು ಸಪೋರ್ಟ್ ಮಾಡಿ ಒಂದು ಕುಟುಂಬದಿಂದ ಏನೇನು ಅವ್ರಿಗೆ ವ್ಯವಸ್ಥಿತವಾಗಿ ಬೇಕು, ಗಾಯಕರು ಗಾಯಕಿಯರಿಗೆ ಎಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಸ್ವರ ಸಮ್ಮಿಲನ ಒಂದು ಗಾಯನ ಕಾರ್ಯಕ್ರಮದಲ್ಲಿ ಅವರು ನಮಗೆ ತುಂಬ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಸ್ವರ ಸಮ್ಮಿಲನ ಅಕಾಡೆಮಿ ವತಿಯಿಂದ ಒಂದು ಕರೋಕೆ ಗಾಯನವನ್ನು ನಡೆಸಲಾಗಿತ್ತು. ಶ್ರೀಯುತ ಗಜೇಂದ್ರ ಸರ್ ಹಾಗೂ ನಮ್ಮ ಗೌರಿ ಮೇಡಮ್ ಅವರು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಸತತ ನನ್ನನ್ನಿಸ್ಬಿಟ್ಟು 1 ತಿಂಗಳಿಂದ ಅವರು ಸತತ ಪ್ರಯತ್ನದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲರಿಗೆ ನಮ್ಮ ಶುಭ ಕೋರಿ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ಥರ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ಶಿವಮೊಗ್ಗದಲ್ಲೂ ಸಹಿತ ತಾವೆಲ್ಲ ಈ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಬೇಕಾಗಿ ನಾನು ಸ್ವರ ಸಮ್ಮೇಳನ ಒಂದು ಆಯೋಜಕರಿಗೆ ಗಜೇಂದ್ರ ಸರ್ ಅವರಿಗೆ ಹಾಗೆ ಗೌರಿ ಮೇಡಮ್ ಅವರಿಗೆ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.